ಕಾಸ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ನಾವು ಇವಾಗ ಕಾಸ್ ಎಕ್ಸ್ ಪ್ಲಸ್ ವೈಯಿಂದ ಡಿರೈವ್ ಮಾಡ್ತೀವಿ, ಸರಿನಾ? ಸೊ ಮೊದಲನೇದಾಗಿ ಪ್ರೂಫ್ LHS we have cos of x minus y. ಸೊ ಇದನ್ನು ನಾವು ರೀರೈಟ್ ಮಾಡ್ಕೊಬೇಕು. ಹೇಗೆ ಅಂತ ಹೇಳಿದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಆಫ್ ಮೈನಸ್ ವೈ. ಏನಕ್ಕೆ ಅಂತ ಹೇಳಿ ನಿಮ್ಗೆ ತಿಳಿಯುತ್ತೆ ಇವಾಗ. ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಉಪಯೋಗಿಸ್ತೀನಿ. ಹಾಂ, ಎಕ್ಸ್ ಪ್ಲಸ್ ವೈ ಬದಲಾಗಿ ಎ ಪ್ಲಸ್ ಬಿ ಬರಿತಾಯಿದ್ದೀನಿ, ಅಷ್ಟೇನೇನಿಲ್ಲ. ಸೊ ಏನಾಗುತ್ತೆ ಫಾರ್ಮುಲಾ ನೋಡಿಲಿ, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಸರಿನಾ? ಸೊ ದಿಸ್ ವಿಲ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಲ್ವಾ? ಹೀಗಾಗಿ ನಾವೇನಂತ ಹೇಳ್ಬೋದು, ನೋಡಿ ಇವಾಗ ಎ ಬದಲಾಗಿ ಏನಿದೆ ಇಲ್ಲಿ ಎಕ್ಸ್ ಇದೆ, ಬಿ ಬದಲಾಗಿ ಏನಿದೆ ಮೈನಸ್ ವೈ ಇದೆ. ಇದು ಮುಖ್ಯ. ಬಿ ಬದಲಾಗಿ ಇಲ್ಲೇನಿದೆ ಈ ಫಾರ್ಮುಲಾ ಪ್ರಕಾರ ಮೈನಸ್ ವೈ ಬರಬೇಕಿಲ್ಲಿ ಅಲ್ವಾ, ರೈಟ್? ಸೊ ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ LHS ವಿ ಹ್ಯಾವ್ ಕಾಸ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಸೈನ್ ಆಫ್ ಮೈನಸ್ ವೈ, ಸರಿನಾ? ಆಯಿತು. ಮುಂದೆ ಹೇಗೆ ಇವಾಗ? ಮುಂದೆ ಇದರಿಂದ ಒಂದು ಫ್ಯಾಕ್ಟ್ ಎಳಿಬೇಕು. ಏನಿರ್ಬೋದು ಹೇಳಿ? ಇದು ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ, ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. ಸೊ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟ್, ಬಿಕಾಸ್ ಕಾಸ್ ಆಫ್ ಥೀಟಾ ಇಸ್ ಓಕೆ, ಈ ಥರ ನಂಬರ್ ಇವತ್ತು ತೊಂದರೆ ಇಲ್ಲ. ಕಾಸ್ ಆಫ್ ಮೈನಸ್ ಥೀಟಾ and sin of theta or minus 1 into sin of theta is sin of minus theta. So idrinda ಏನಂತ ಹೇಳ್ಬೋದು ನಾವು? So with all of this we can tell that cos of x into cos of y ಆಯಿತಾ, ಮೈನಸ್ ಸೈನ್ ಆಫ್ ಮೈನಸ್ ವೈ ಇಸ್ ಮೈನಸ್ ಸೈನ್ ವೈ. ಹಾಗಾಗಿ ಇದೇನಾಗುತ್ತೆ, ಇದು ಪ್ಲಸ್ ಸೈನ್ ಆಗುತ್ತೆ ಅಷ್ಟೇ. ಸೊ ಇದೇ ನಿಮ್ಮ ಉತ್ತರ ನೋಡಿ, ಅಷ್ಟೇ.